ಕೆಲವ್ರು ಹೇಳ್ತಾರೆ 5 ಲೀಟ್ರ್ ಕುಡಿಬೇಕು, 4 ಲೀಟ್ರ್ ಕುಡಿಬೇಕು, ಹೀಗೆಲ್ಲ. ಅದೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯ ಫೇಕ್ ಇನ್ಫಾರ್ಮೇಷನ್. ಕಮ್ಮಿ ನೀರು ಕುಡಿದಾಗ ಪಿತ್ತದ ಒಂದು ವಿಕಾರಗಳು, ಹೆಚ್ಚು ನೀರು ಕುಡಿದಾಗ ವಾತ ಮತ್ತು ಕಫ ವಿಕಾರಗಳು. ಅದಕ್ಕಾಗಿ ಸಮ ಇರಬೇಕು. ಹೆಚ್ಚು ನೀರು ಕುಡಿದ್ರೂ ರೋಗ, ಕಮ್ಮಿ ನೀರು ಕುಡಿದ್ರೂ ರೋಗ, ಹೆಚ್ಚು ಆಹಾರ ತಿಂದರೂ ರೋಗ, ಕಮ್ಮಿ ಆಹಾರ ತಿಂದರೂ ರೋಗ. ಆಹಾರದ ನಂತರ ತಕ್ಷಣ ನೀರು ಕುಡಿದ್ರೆ ಭೋಜನಾಂತೆ ವಿಷಂ ವಾರಿಹಿ. ಆಹಾರದ ನಂತರ ನೀರು ಕುಡಿದು ವಿಷ ಕುಡ್ದಂಗೆ. ಯಾವುದೇ ಪೂಜ್ಯರಾಗಿರ್ಬೋದು, ಜಂಗಮರು ಮತ್ತು ಶರಣ ಪರಂಪರೆಯನ್ನು ಫಾಲೋ ಮಾಡ್ತಕ್ಕಂಥ ಶರಣರು ಏನು ಮಾಡ್ತಾರೆ, ತಟ್ಟೆ ತೊಳೆದೇ ನೀರು ಕುಡಿತಾರೆ. ಎಂಜಲ್ ಅಂತಾರೆ ಕೆಲವು ಜನ. ನಾವು ಪ್ರಸಾದ ಮಾಡಿರೋ ತಟ್ಟೆ ಎಂಜಲ್ ಹೆಂಗಾಗುತ್ತೆ? ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರ್ಗ ಶರಣಾರ್ಥಿ. ಆತ್ಮೇರೆ, ನೀರು ಎಷ್ಟು ಕುಡಿಬೇಕು ಅನ್ನೋದು ಕನ್ಫ್ಯೂಸ್ ಜನರಲ್ಲಿ. ಮೊದಲನೇದು, ನೀರು ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು, ಯಾವಾಗ ಕುಡಿಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ. ಅದಕ್ಕೆ ಉಷಾಪಾನ ಅಂತ ಕರೀತಾರೆ. ಹೆಂಗೆ ಕುಡಿಬೇಕು ಅಂದರೆ, ಅಗ್ನಿಮಾಂದ್ಯರವರು ಕುದಿಸಿ ಆರಿಸಿರುವ ಉಗುರು ಬೆಚ್ಚನೆ ನೀರನ್ನು ಒಂದು ಅರ್ಧ ಚಮಚ ಸೈಂಧವ ಲವಣ, 1-2 ಚಿಟಿಕೆ ಕಾಳು ಮೆಣಸನ್ನು ಬೆರೆಸಿ ಕುಡೀರಿ. ಪಿತ್ತ ಇರೋರು ಹಾಗೆ ನೇರವಾಗಿ ಶೀತ ಜಲವನ್ನು, ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ವಾರ್ಮ್ ವಾಟರ್ನ ಕುಡಿಬೋದು. ಎಷ್ಟು? 1 ಲೋಟ. ಮಲಬದ್ಧತೆ ಇರೋರು 1.5 ಲೋಟದವರೆಗೂ ಕುಡಿದು ಚೆನ್ನಾಗಿ ವಾಕಿಂಗ್ ಮಾಡಿ ಮೋಷನ್ ಕ್ಲೀನ್ ಆಗುತ್ತೆ. ನೀರು ಬೆಳಗ್ಗೆ ಕುಡಿಬೇಕಾದ್ರೆ ಹಲ್ಲು, ಮುಖ, ಬಾಯಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿಕೊಂಡು ಉಜ್ಜಿ ನಾಲಿಗೆ ತಿಕ್ಕಿ ಕುಡೀರಿ. ಹಲ್ಲುಜ್ಜದೆ ಬಾಯಿ ತೊಳೆದೇ ನೀರು ಕುಡಿದ್ರೆ ಎಲ್ಲ ವಿಷ ಎಲ್ಲ ಮತ್ತೆ ಪುನಃ ಒಳಗೆ ಹೋಗುತ್ತೆ. ಯಾಕೆಂದರೆ ಬೆಳಗ್ಗೆ ಎದ್ದಾಗ ಎಲ್ಲ ವಿಷ ಹೊರಗೆ ಬರಲಿಕ್ಕೆ, ಬಾಯಿಂದ, ಮೂಗಿಂದ, ಎಲ್ಲ ಕಡೆಯಿಂದ ಹೊರಗೆ ಬರಲಿಕ್ಕೆ ರೆಡಿಯಾಗಿರ್ತದೆ. ನೀವು ಹಾಗೆ ಕುಡಿದ್ರೆ ಸಮಸ್ಯೆ ಆಗುತ್ತೆ. 1. ಮತ್ತು ನೀರು ಎಷ್ಟು ಕುಡಿಬೇಕನ್ನೋ ವಿಚಾರದಲ್ಲಿ ನಾವು ಸತ್ಯವಾದ ಮಾಹಿತಿ ಹೇಳಬೇಕಂದ್ರೆ, ದಾಹ ಆದಾಗ ನೀರು ಕುಡಿಬೇಕು. ದಾಹ ಆದಷ್ಟು ನೀರು ಕುಡಿಬೇಕು. ನೋಡಿ, ನೀರು ನಮಗೆ ದಾಹದಾಗ ಕುಡಿತೇವಲ್ಲ, ತುಂಬ ರುಚಿ ಅನಿಸುತ್ತೆ. ದಾಹ ತೀರದ ಮೇಲೆ ನೀರಿನ ರುಚಿ ಹೋಗುತ್ತೆ. ಅದು ದೇಹದ ಒಂದು ಇಂಡಿಕೇಶನ್ ಇರ್ತದೆ. ಅದನ್ನು ಸರಿಯಾಗಿ ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ 5 ಲೀಟ್ರ್ ಕುಡಿಬೇಕು, 4 ಲೀಟ್ರ್ ಕುಡಿಬೇಕು, ಹೀಗೆಲ್ಲ. ಅದೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯ ಫೇಕ್ ಇನ್ಫಾರ್ಮೇಷನ್. ಹಾಗಾಗಿ ನಾವು ಸರಿಯಾಗಿ ತಿಳ್ಕೊಬೇಕು, ಸರಿಯಾದ ವಿಚಾರವನ್ನು ತಿಳ್ಕೊಬೇಕು. ಅದನ್ನು ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ನೀರು ಕುಡಿದ್ರೂ ಸಮಸ್ಯೆ, ಕಮ್ಮಿ ನೀರು ಕುಡಿದ್ರೂ ಸಮಸ್ಯೆ. ಕಮ್ಮಿ ನೀರು ಕುಡಿದಾಗ ಪಿತ್ತದ ಒಂದು ವಿಕಾರಗಳು, ಹೆಚ್ಚು ನೀರು ಕುಡಿದಾಗ ವಾತ ಮತ್ತು ಕಫ ವಿಕಾರಗಳು. ಅದಕ್ಕಾಗಿ ಸಮ ಇರಬೇಕು. ಹೆಚ್ಚು ನೀರು ಕುಡಿದ್ರೂ ರೋಗ, ಕಮ್ಮಿ ನೀರು ಕುಡಿದ್ರೂ ರೋಗ, ಹೆಚ್ಚು ಆಹಾರ ತಿಂದರೂ ರೋಗ, ಕಮ್ಮಿ ಆಹಾರ ತಿಂದರೂ ರೋಗ, ಹೆಚ್ಚು ನಿದ್ರೆ ಮಾಡಿದರೂ ರೋಗ, ಕಡಿಮೆ ನಿದ್ರೆ ಮಾಡಿದರೂ ರೋಗ. ಹೀಗೆ ಸಮ ಇರಬೇಕೆಲ್ಲವೂ. ಅದಕ್ಕಾಗಿ ದಾಹ ಆದಾಗ ನೀರು ಕುಡೀರಿ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ. ಆಹಾರದ ನಂತರ 1 ತಾಸಿನ ನಂತರ ನೀರು ಕುಡೀರಿ. ಆಹಾರದ ನಂತರ ತಕ್ಷಣ ನೀರು ಕುಡಿದ್ರೆ ಭೋಜನಾಂತೆ ವಿಷಂ ವಾರಿಹಿ. ಆಹಾರದ ನಂತರ ನೀರು ಕುಡಿದು ವಿಷ ಕುಡ್ದಂಗೆ. ಅದಕ್ಕೆ ಆಹಾರದ ನಂತರ ಬಾಯಾರಿಕೆ ಆಗುತ್ತೆ, ದಾಹ ಆಗುತ್ತಂದರೆ ಆಹಾರ ಸೇವನೆ ಮಾಡಿದ ತಟ್ಟೆಯಲ್ಲಿ ಒಂದು 50 ml 100 ml ಹಾಕಿ ಚೆನ್ನಾಗಿ ತಟ್ಟೆ ತೊಳೆದು ಆ ನೀರು ಕುಡೀರಿ. ಅದು ಆಹಾರವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ನೀರಿನಲ್ಲಿ ಏನು ಬೆರೆತರೂ ಆ ಗುಣವನ್ನು ಅದು ನೀರು ಧಾರಣೆ ಮಾಡುತ್ತೆ. ಪ್ಲೇನ್ ನೀರು ಅಗ್ನಿ ಮಂದ್ಯವನ್ನು ಮಾಡುತ್ತೆ. ಯಾಕಂದರೆ ನೀರು ಕುಡಿದಾಗ ಜಠರಾಗ್ನಿ ಮಂದಾಗುತ್ತೆ. ಅದೇ ನೀವು ಆಹಾರದ ಕಣ ಬೆರೆತಿರ್ತಕ್ಕಂಥ ಚೆನ್ನಾಗಿ ತಟ್ಟೆ ತೊಳೆದ್ರೆ ಆಹಾರಕ್ಕೂ ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಶರಣ ಪರಂಪರೆಯಲ್ಲಿ ಯಾವುದೇ ಪೂಜ್ಯರಾಗಿರ್ಬೋದು, ಜಂಗಮರು ಮತ್ತು ಶರಣ ಪರಂಪರೆಯನ್ನು ಫಾಲೋ ಮಾಡ್ತಕ್ಕಂಥ ಶರಣರು ಏನು ಮಾಡ್ತಾರೆ, ತಟ್ಟೆ ತೊಳೆದೇ ನೀರು ಕುಡಿತಾರೆ. ಆಹಾರನೂ ವ್ಯರ್ಥ ಆಗೋದಿಲ್ಲ, ಆರೋಗ್ಯನೂ ಚೆನ್ನಾಗಿರ್ತದೆ. ಹಂಗೆ ತೊಳೆದು ಕುಡಿದ್ರೆ ಎಂಜಲ್ ಅಂತಾರೆ ಕೆಲವು ಜನ. ನಾವು ಪ್ರಸಾದ ಮಾಡಿರೋ ತಟ್ಟೆ ಎಂಜಲ್ ಹೆಂಗಾಗುತ್ತೆ? ಅಲ್ಲ. ಹಾಗೆ ಬೇರೆಯವ್ರದ್ದು ಮೋಸ ಮಾಡಿ ತಿಂದರೆ ಅದು ಎಂಜಲ್ ಆಹಾರ. ಅದು ಅವ್ರು ಎಂಜಲ್ ತಿಂದಂಗೆ. ಬೇರೆಯವ್ರ ಕಣ್ಣೀರು ಸುರಿಸಿ ತಿಂದರೆ ಅದು ಎಂಜಲ್ ಆಗುತ್ತೆ. ನಾವು ಪ್ರಸಾದ ಮಾಡಿರೋ ತಟ್ಟೆಯಲ್ಲಿ ನಾವು ತಿಂದಿರೋ ಆಹಾರ ಹೆಂಗೆ ಎಂಜಲ್ ಆಗುತ್ತೆ? ಅದಕ್ಕೆ ಪ್ರಸಾದ ಮಾಡೋ ಟೈಮಲ್ಲಿ ನಮಗೆ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕು, ಇದು ನನ್ನ ಶ್ರಮದ ಪ್ರತಿಫಲವೋ ಅಥವಾ ಬೇರೆಯವ್ರ ಕಣ್ಣೀರು ಅಂತೇಳಿ. ಇರಲಿ, ನೀರಿನ ವಿಚಾರ ಮತ್ತಲ್ಲಿ ಹೋಯ್ತು. ಮತ್ತೆ ಈ ಕಡೆ ಬರೋಣ. ಅದಕ್ಕೆ ನೀರನ್ನು ಆಹಾರದಕ್ಕಿಂತ ಮೊದಲು ಅರ್ಧ ಗಂಟೆ ಕುಡೀರಿ. ಆಹಾರದ ನಂತರ 1 ತಾಸಿನ ನಂತರ ಕುಡೀರಿ. ಆಹಾರದ ನಂತರ ಕುಡಿಲೇಬೇಕಂದಾಗ ದಾಹ ಇದ್ದರೆ ತಟ್ಟೆ ತೊಳೆದು ಆ ತಟ್ಟೆಯಲ್ಲಿರುವ ಎಲ್ಲ ಆಹಾರವನ್ನು ಅದರಲ್ಲಿ ಮಿಶ್ರಣ ಮಾಡಿ ಕುಡೀರಿ. ತಟ್ಟೆನೂ ಕ್ಲೀನ್ ಆಗುತ್ತೆ, ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಜೀರ್ಣಶಕ್ತಿನೂ ಚೆನ್ನಾಗಿರ್ತದೆ. ಇದಿಷ್ಟು. ಮತ್ತು ರಾತ್ರಿ ಹೆಚ್ಚು ನೀರು ಕುಡಿಬೇಡಿ, ಅದು ಮೂತ್ರಪಿಂಡಕ್ಕೆ ಹೆಚ್ಚು ಒತ್ತಡ ಕೊಡ್ತದೆ. ಆಮೇಲೆ
ನೀರಿನ ದಾಹ ಆದಷ್ಟೇ ಸೇವನೆ ಮಾಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನೀರಿನ ಬಗ್ಗೆ ಎಷ್ಟು ಮಾಹಿತಿ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ. ತಮ್ಮೆಲ್ಲ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.